ಹಾಯ್ ಗಾಯ್ಸ್, ಇವತ್ತು ನಿಮ್ಮೊಟ್ಟಿಗೆ ಮತ್ತೆ ನಾನು ಒಂದು ಹೆಲ್ದಿ ವರ್ಷನ್ ಐಸ್ ಕ್ರೀಮ್ನ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿಬಿಡಿ ಮನೆಯಲ್ಲಿ. ಇದು ನಿಮ್ಮ ಡಯಟಿಂಗ್ ಟೈಮಲ್ಲಿ ಅಂದರೆ ವೆಯ್ಟ್ ಲಾಸ್ ಟೈಮಲ್ಲಿ ಕೂಡ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ಆ್ಯಪಿಟೈಸಿಂಗ್ ಕಾಣ್ತಾ ಇದೆ ಎಲ್ಲ ತಿನ್ನಬೇಕಂತ. ಹಾಗೆ ಇದ್ರ ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಕೊಕೊನಟ್ ಮಿಲ್ಕ್ನ ತೊಗೊಂಡಿದ್ದೀನಿ. ಲೇಟ್ ನೈಟ್ ಅದನ್ನ ನಾನು ಕೊಕೊನಟ್ ಮಿಲ್ಕ್ನ ತೆಗೆದು ಫ್ರೀಝರಲ್ಲಿ ಫ್ರೋಝನ್ ಮಾಡಿಟ್ಟಿದ್ದೆ. ಅದು ಇದು ಆಮೇಲೆ ಅದಕ್ಕೆ 3 ಬನಾನಾಸ್ ಹಾಕಿದ್ದೀನಿ. ಹಾಗೆ ಇಲ್ಲಿ ಸೋಕ್ಡ್ ಕ್ಯಾಶ್ಯೂ ನಟ್ಸ್ನ ಹಾಕಿದ್ದೀನಿ. ಮತ್ತು ಪೀನಟ್ ಬಟರ್ ನಿಮ್ಗೆ ಗೊತ್ತುಂಟು, ವೆಯ್ಟ್ ಲಾಸ್ ಟೈಮಲ್ಲಿ ಪೀನಟ್ ಬಟರ್ನ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ಗ್ರೈಂಡ್ ಮಾಡಿಬಿಟ್ಟು ಈ ಥರ ಪಾಪ್ಸಿಕಲ್ ಮೋಲ್ಡ್ ಸಿಗ್ತದೆ ಆನ್ಲೈನಲ್ಲಿ, ಎಲ್ಲ ಕಡೆನೂ ಅವೈಲೇಬಲ್ ಇದೆ. ಇದ್ರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ಕೋಬೋದು. ಸ್ಟಿಕ್ ಕೂಡ ಇದು ಸುಮಾರು 8 ಗಂಟೆ ತನಕನೂ ಇದು ಸೆಟ್ ಆಗಲಿಕ್ಕೆ ಟೈಮ್ ತೊಗೊಂಡಿತ್ತು. ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಚೆನ್ನಾಗಿ ರಿಮೂವ್ ಆಗ್ತದೆ, ಏನಿಲ್ಲ, ಯಾಕಂದರೆ ಅದು ಸಿಲಿಕಾನ್ ಇದು ಮೋಲ್ಡ್ಸು, ಯಾವುದೇ ಥರ ಪ್ಲಾಸ್ಟಿಕ್ ಇದಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ರಿಮೂವ್ ಬರ್ತದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ನಿಮ್ಗೆ ರಿಮೂವ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಾನಿಲ್ಲಿ ಒಂದು ತಪ್ಪನ್ನ ಏನು ಮಾಡಿದೆ ಅಂತ ಹೇಳಿದರೆ, ನನ್ನ ತಲೆಯಲ್ಲಿ ಕೇಕಿದು ಆರ್ಡರ್ ಕೂಡ ಇದ್ದಿತ್ತು. ಸೊ ಗನಾಶನಕ್ಕೆ ನಾನು ಇದನ್ನ ಡಿಪ್ ಮಾಡಿಬಿಟ್ಟಿದ್ದೆ. ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ನೀವು ಇದನ್ನ ಮಾಡ್ಕೋಬೇಡಿ. ನೀವು ಇದನ್ನ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು, ಇದು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ನೀವು ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಸೆಟ್ ಆಗ್ತದೆ. ಹಾಗೆ ಕ್ಯಾರಮಲ್ ಸಾಸ್ ಇದ್ದಿತ್ತು, ಅದ್ರ ಮೇಲೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಪಿಸ್ತಾಶಿಯೋ ಡೆಕೋರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿ, ಹಾಗೆ ಶೇರ್ ಮಾಡೋದು